ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ದರ್ಶನ್ ಮತ್ತೆ ಜೈಲು ಪಾಲಾಗಿದ್ರೆ ಇನ್ನೊಂದು ಕಡೆ ಮೈಸೂರು ನಂಟನ್ನ ಮಾತ್ರ ಮರೆತಿಲ್ಲ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ. ದಸರಾ ಆನೆ ಮಾವುತರ ಕುಟುಂಬಕ್ಕೆ ಕುಕ್ಕರ್ ಅನ್ನ ಉಡುಗೆಯಾಗಿ ಕೊಟ್ಟಿದ್ದಾರೆ, ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಅಂದ್ರೆ ಆನೆ ಮಾವುತರಿಗೆ ಊಟವನ್ನ ಹಾಕಿಸಿ ಕುಕ್ಕರ್ ಅನ್ನ ಉಡುಗೊರೆಯಾಗಿ ಕೊಟ್ಟಿರುವಂತದ್ದು. ಮೈಸೂರಿನಲ್ಲಿ ದಸರಾ ಆನೆ ನೋಡಿ ವಿಜಯಲಕ್ಷ್ಮಿ ಇನ್ನೊಂದು ಕಡೆ ಸಂಭ್ರಮಿಸಿದ್ದಾರೆ. ಹಾಗೆ ವಿಜಯಲಕ್ಷ್ಮಿಯ ಸಮಾಜಮುಖಿ ಕೆಲಸದಲ್ಲಿ ನಟ ಧನ್ವೀರ್ ಕೂಡ ಜೊತೆಯಲ್ಲಿ ನಿಂತಿರುವಂಥದ್ದು. ಎಸ್, ದರ್ಶನ್ ಅಂತ ಹೇಳಿದ್ರೆ ದರ್ಶನ್ಗೆ ವಿಶೇಷವಾಗಿರುವಂಥ ನಂಟು ಇರೋದು ಮೈಸೂರು. ಅತಿ ಹೆಚ್ಚಾಗಿ ಬೆಂಗಳೂರು ಅನ್ನೋದಕ್ಕಿಂತ ಮೈಸೂರಿನಲ್ಲಿ ಜಾಸ್ತಿ ಇರ್ತಾ ಇದ್ರು, ಅಲ್ಲೇ ಜಾಸ್ತಿ ನೆಮ್ಮದಿ ಸಿಗ್ತಾ ಇತ್ತು. ಸೊ ಈಗ ವಿಜಯಲಕ್ಷ್ಮಿ ಅವರು ಕೂಡ ಸಮಾಜಮುಖಿ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಅಂದರೆ ಮೈಸೂರಿನಲ್ಲಿ ಯಾವ ರೀತಿಯಾಗಿ ಇದ್ದರು, ಅಲ್ಲಿ ಯಾವ ರೀತಿಯಾಗಿ ಅವರು ಸಹಾಯವನ್ನು ಮಾಡ್ತಾಯಿದ್ರು, ಅದೇ ರೀತಿಯಾಗಿ ಆ ಕೆಲಸ ಕಾರ್ಯವನ್ನು ವಿಜಯಲಕ್ಷ್ಮಿ ಅವರು ಮುಂದುವರಿಸಿದ್ದಾರೆ. ದಸರಾ ಆನೆ ಮಾಹುತ ಅವರ ಕುಟುಂಬಕ್ಕೆ ಕುಕ್ಕರ್ ನೀಡಿ ವಿಜಯಲಕ್ಷ್ಮಿ ಅವರು ಈ ರೀತಿಯಾಗಿ ಉಡುಗೊರೆಯನ್ನು ನೀಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ನಟ ದರ್ಶನ್ ಜೈಲಿನಲ್ಲಿದ್ದಾರೆ. ದಸರಾ ಇಲ್ಲದೆ ಅಂದರೆ ಜೊತೆಲಿ ಇಲ್ಲದೆ ಮೊನ್ನೆ ಗಣೇಶನ ಹಬ್ಬವೂ ಕೂಡ ಆಯಿತು. ಆಮೇಲೆ ಮತ್ತೆ ಈಗ ಮುಂದೆ ದಸರಾ ಹಬ್ಬ ಬೇರೆ ಇದೆ. ಸೊ ದರ್ಶನ್ ಇಲ್ಲದೆ ಈ ರೀತಿ ಹಬ್ಬಗಳನ್ನು ಆಚರಣೆ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ವಿಜಯಲಕ್ಷ್ಮಿಗೂ ಕೂಡ ಸಹಜವಾಗಿ ಬೇಸರ ಇರುತ್ತೆ. ಆದರೂ ಕೂಡ ಆ ಬೇಸರವನ್ನು ಮರೆತು ಈ ರೀತಿಯ ಸಮಾಜಮುಖಿಯ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇನ್ನೊಂದು ಕಡೆ ನಾಡ ಹಬ್ಬ ದಸರಾಗೆ ದಿನಗಣನೆ ಕೂಡ ಪ್ರಾರಂಭವಾಗಿದೆ. ಸೊ ದಸರಾಗೆ ತಯಾರಿ ಕೂಡ ನಡೆಸಲಾಗ್ತದೆ. ದಸರಾ ಉತ್ಸವದಲ್ಲಿ ಪಾಲ್ಗೊಳ್ಳುವಂತಹ ಆನೆಗಳನ್ನು ಅರಣ್ಯದಿಂದ ಕರೆತಂದು ಅವುಗಳನ್ನು ಅರಮನೆ ಆವರಣದಲ್ಲಿ ಪೋಷಿಸಿ ತರಬೇತಿ ಕೂಡ ನೀಡಲಾಗ್ತದೆ. ಸೊ ಹಾಗಾಗಿ ಆನೆ ಮಾವುತರಿಗೆ ಊಟವನ್ನು ಹಾಕಿಸಿ ಕುಕ್ಕರನ್ನು ಉಡುಗೊರೆಯಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೊಟ್ಟಿರುವಂಥದ್ದು. ಮೈಸೂರಿನಲ್ಲಿ ದಸರಾ ಆನೆಯನ್ನು ಕೂಡ ನೋಡಿ ಸಂಭ್ರಮಿಸಿದ್ದಾರೆ. ಅವರ ಜೊತೆಗೆ ನಟ ಧನ್ವೀರ್ ಕೂಡ ನಿಂತಿರುವಂಥದ್ದು. ಕವಾಡಿ ನಂಜುಂಡಸ್ವಾಮಿ, ಧನಂಜಯ ಕವಾಡಿ ನಂಜುಂಡಸ್ವಾಮಿ, ಧನಂಜಯ ಕವಾಡಿ ನಂಜುಂಡಸ್ವಾಮಿ,